ನಮಸ್ಕಾರ. ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯ, ಈಗ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಖಾತೆ ಮಾಡ್ಬೋದು, ಖಾತೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀನಿ. ಈ ಸ್ಥಳೀಯ ಸಂಸ್ಥೆಗಳು ಆಯಾ ಸ್ಥಳದ ಜನಸಂಖ್ಯೆ, ಪ್ರಾದೇಶಿಕ ಸಮತೋಲನ ಇತ್ಯಾದಿಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿರ್ತಾರೆ. ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ, ನಂತರದಲ್ಲಿ ಇದು ಯಾವುದು ಪಟ್ಟಣ ಪಂಚಾಯಿತಿ, ಆಮೇಲೆ ಈ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಅಂದರೆ ಕಾರ್ಪೊರೇಷನ್ನು, ಈ ಥರ ಸ್ಥಳೀಯ ಸಂಸ್ಥೆಗಳಿರುತ್ತೆ. ಆಯಾ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ತಿಗಳು, ನಿರ್ದಿಷ್ಟ ಆಸ್ತಿಗಳ ಖಾತೆ ಅಲ್ಲಿರುತ್ತೆ. ಆ ಖಾತೆಗಳು ಆ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿರುತ್ತೆ. ಆ ಸ್ಥಳೀಯ ಸಂಸ್ಥೆಗಳು ಆ ಖಾತೆಗಳನ್ನು ಮಾಡೋದ್ರ ಮೂಲಕ ಖಾತಾ ಸೇವೆ ಕೊಡ್ಬೋದು, ಮತ್ತು ಕಂದಾಯವನ್ನು ಆ ಸಂಬಂಧಪಟ್ಟ ಊರಿನಲ್ಲಿರ್ತಕ್ಕಂಥ ಖಾತಾದಾರರಿಂದ ವಸೂಲು ಮಾಡ್ತಕ್ಕಂಥ ಹಕ್ಕು ಅಧಿಕಾರ ಹೊಂದಿರ್ತವೆ. ಆಯಿತಾ? ಅದೇ ರೀತಿ ಈ ಹಳ್ಳಿಗಳಿಗೆ ಸಂಬಂಧಪಟ್ಟಂಥ, ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಒಂದು ಸ್ಥಳೀಯ ಸಂಸ್ಥೆ ಅಂದರೆ ಗ್ರಾಮ ಪಂಚಾಯಿತಿ. ಅದು ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ತಿ, ಅಂದರೆ ಯಾವ ಆಸ್ತಿ ಅಂದರೆ ಕೃಷಿ ಭೂಮಿ ಏನಿದೆ, ಅಥವಾ ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ರೆವಿನ್ಯೂ ಲ್ಯಾಂಡ್ ಅಂತ ಹೇಳ್ತೀವಿ, ಅದರ ಖಾತಾ ಸಂಬಂಧಪಟ್ಟಂಗೆ ಅದರ ಕಂದಾಯ ಕಲೆಕ್ಟ್ ಮಾಡ್ತಕ್ಕಂಥ ಅಧಿಕಾರ ಪಂಚಾಯತಿಗಿಲ್ಲ. ಅದು ಸಂಪೂರ್ಣ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ಕಂದಾಯ ಇಲಾಖೆ ಇದೆ. ತಹಶೀಲ್ದಾರು, AC, DC ಬರ್ತಾರೋ ಅವರೆಲ್ಲ ಅಧಿಕಾರಿಗಳು, ಗೊತ್ತಾಯ್ತಾ? ಅವರು ಆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ ಅವರು ಅದನ್ನು ಕಂದಾಯ ಮಾಡಬೇಕು. ಆ ಕೃಷಿ ಭೂಮಿಗೆ ಸಂಬಂಧಪಟ್ಟ ಅಥವಾ ಜಮೀನು, ಯಾವುದೇ ಒಂದು ಹೊಲ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ಖಾತೆ ಪಾಣಿ ಬರುತ್ತದೋ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ. ಆದರೆ ಪಂಚಾಯಿತಿಯಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಗ್ರಾಮೀಣ ಪ್ರದೇಶ ಎಲ್ಲ ಹಳ್ಳಿಗಳಲ್ಲೂ ಒಂದು ಗ್ರಾಮ ಠಾಣ ಅಂತಕ್ಕಂಥ ಒಂದು ಪ್ರದೇಶ ಬರುತ್ತೆ. ಆ ಗ್ರಾಮ ಠಾಣ ಯಾವುದು ಅಂದರೆ ಆ ಒಂದು ಊರಿನ, ಹಳ್ಳಿಯ ವಾಸ ಮಾಡುವ ಸ್ಥಳ, ಅಂದರೆ ವಸತಿ ಪ್ರದೇಶ. ಆ ಪ್ರದೇಶದಲ್ಲಿರ್ತಕ್ಕಂಥ ಆಸ್ತಿಗಳ ಒಂದು ಖಾತೆ ಆ ಗ್ರಾಮ ಪಂಚಾಯತಿಲಿರುತ್ತೆ. ಆ ಗ್ರಾಮ ಪಂಚಾಯತಿಯಲ್ಲಿ ಅವರು ಖಾತೆ ಮಾಡ್ಕೋಬೇಕಾಗತ್ತೆ ಸಂಬಂಧಪಟ್ಟವರು, ಮತ್ತು ಅವರು ಗ್ರಾಮ ಪಂಚಾಯತಿಗೆ ನಿಯಮಿತವಾಗಿ ವರ್ಷಕ್ಕೊಂದು ಸಲ ಕಂದಾಯ ಕಟ್ಟಬೇಕಾಗತ್ತೆ. ಇದು ಕಾನೂನು, ಕಾಯ್ದೆ. ಆದರೆ ಮತ್ತಾವ ಆಸ್ತಿಗಳ ಕುರಿತು ಖಾತೆಗಳನ್ನು ಗ್ರಾಮ ಪಂಚಾಯತಿಲಿ ಮಾಡ್ಕೋಬೋದು ಅಂದರೆ, ಈ ನೀವು ಯಾವುದೇ ಕೃಷಿ ಭೂಮಿಯನ್ನು ಕೃಷಿಯೇತರ ಅಥವಾ ವಸತಿ ಉದ್ದೇಶಕ್ಕೆ ಕನ್ವರ್ಷನ್ ಮಾಡ್ಕೊಳ್ತಿರಲ್ಲ, ಭೂ ಪರಿವರ್ತನೆ, ಅಂಥ ಪ್ರದೇಶ ಆಗ ಆಟೋಮೆಟಿಕ್ಕಾಗಿ ಪರಿವರ್ತನೆ ಆದ ತಕ್ಷಣ ಅದು ಕೃಷಿ ಭೂಮಿ ಅನ್ನುವಂಥ ತನ್ನ ಬಣ್ಣವನ್ನು ಅಥವಾ ಕ್ಯಾರೆಕ್ಟರ್ನ, ಗುಣವನ್ನು ಕಳೆದುಕೊಂಡು ಅದು ಕೃಷಿಯೇತರ ಭೂಮಿ ಆಗುತ್ತೆ, ಅಂದರೆ ವಸತಿ ಯೋಗ್ಯ. ಆಗ ಅದು ಕೂಡ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಖಾತೆ ಮಾಡ್ಬೋದು, ಮತ್ತು ಅವರು ಕಂದಾಯ ವಸೂಲು ಮಾಡ್ಕೋಬೋದು. ಮತ್ತು ಈ ವಸತಿ ಮನೆ ಕೊಟ್ಟೋದಕ್ಕೆ ಲೈಸೆನ್ಸ್ ಇರ್ಬೋದು, ಪ್ಲ್ಯಾನ್ ಅಪ್ರೂವಲ್ ಇರೋದು ಎಲ್ಲ ಅಲ್ಲೇ ಮಾಡ್ಕೋಬೇಕಾಗತ್ತೆ. ಆಯಿತಾ? ಖಾತೆ ಆದಮೇಲೆ ಈ ಖಾತಾ ಬಂದೇ ಬರುತ್ತೆ. ಆಯಿತಾ? ಮತ್ತು ಇದಲ್ಲದೆ ಸರ್ಕಾರದ ವಸತಿ ಯೋಜನೆಯಲ್ಲಿ ಕೊಡ್ತಕ್ಕಂಥ ಹಕ್ಕು ಪತ್ರಗಳಿರುತ್ತಲ್ಲ ಅದು, ಮತ್ತು ಗ್ರ್ಯಾಂಟ್ ಸರ್ಟಿಫಿಕೇಟು ಇದ್ಯಾರ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅದು ಖಾತೆ ಮಾಡ್ಬೋದು ಗ್ರಾಮ ಪಂಚಾಯತಿ. ಅಲ್ಲಿ ಕೃಷಿಗೆ ಬರೋದಿಲ್ಲ ಅವೆಲ್ಲ. ಇಷ್ಟು ಬಿಟ್ಟರೆ ಮತ್ಯಾವುದೂ ಕೂಡ ಪಂಚಾಯತಿ ವ್ಯಾಪ್ತಿಗೆ ಬರೋದಿಲ್ಲ. ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರದೇಶಗಳೆಂದರೆ ಗ್ರಾಮ ಠಾಣ, ಹಕ್ಕುಪತ್ರ ಪಡೆದ ಆಸ್ತಿಗಳಿರ್ತಕ್ಕಂಥ ಸ್ಥಳ, ಕೃಷಿಯೇತರ ಭೂಮಿಗಳು, ಅಂದರೆ ಯಾವುದೇ ಇರ್ಬೋದು ಕೃಷಿಯೇತರ. ಇದು ಇಂಡಸ್ಟ್ರಿ ಆದರೂ ಕೂಡ ಅಲ್ಲೇ ಖಾತೆ ಬರುತ್ತೆ, ಆದರೆ ಕೃಷಿ ಆಗಿರಬಾರ್ದು ಅಷ್ಟೇ. ಇವೆಲ್ಲವೂ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಖಾತೆ ಮಾಡ್ಬೋದು, ಕಂದಾಯ ಕಟ್ಬೋದು. ಇದು ಕ್ರಮ ಮತ್ತು ಕಾನೂನು. ಇದು ಬಿಟ್ಟು ಕೆಲವರು ಏನು ಮಾಡ್ತಾರೆ, ಇತ್ತೀಚೆಗೆ ಬಹಳ ಆಗ್ತಾಯಿದೆ, ಬೆಂಗಳೂರು ಸುತ್ತಮುತ್ತ ಮತ್ತು ಕೆಲವು ನಗರಗಳ ಸುತ್ತಮುತ್ತ ಆಗ್ತಾಯಿದೆ, ರೆವಿನ್ಯೂ ಲ್ಯಾಂಡಲ್ಲಿ, ರೆವಿನ್ಯೂ ಭೂಮಿಯಲ್ಲಿ, ಅಂದರೆ ಕೃಷಿ ಭೂಮಿಯಲ್ಲಿ ಸೈಟ್ಗಳನ್ನು ಮಾಡ್ತಾರೆ. ಸೈಟ್ಗಳನ್ನು ಮಾಡಿ ಒಂದು ಕಾನೂನಿಗೆ ವಿರುದ್ಧವಾಗಿ ಪಂಚಾಯತಿಯವರು ಖಾತಾ ಮಾಡಿಕೊಡ್ತಾಯಿದ್ದಾರೆ. ಇದು ಕಾನೂನಲ್ಲಿ ಅದಕ್ಕೆ ಯಾವುದೇ ಬೆಂಬಲ ಇಲ್ಲ. ಆ ಥರ ಮಾಡೋಕ್ಕೆ ಬರೋದೇ ಇಲ್ಲ. ಯಾಕಂದರೆ ಬೆಂಗಳೂರು ವ್ಯಾಪ್ತಿಲಿ ಮಾತ್ರ ಎ ಖಾತಾ ಬಿ ಖಾತಾ ಮಾಡಿದ್ದಾರೆ, ಬಿಟ್ಟರೆ ಬೇರೆ ಕಡೆ ಇಲ್ಲ. ಇದು ಈ ಎ ಖಾತಾ ಬಿ ಖಾತಾ ಅನ್ನೋದ ಬಗ್ಗೆ ನಾನು ಹಿಂದೆ ವಿಡಿಯೋ ಮಾಡಿದ್ದೀನಿ. ಯಾವ ಖಾತೆ ಸಂಪೂರ್ಣವಾಗಿ ಈ ಒಂದು ಯಾವುದು ಕಾನೂನುಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಸೈಟು ಅಲ್ಲಿ ಮನೆ ಕಟ್ಟಿದರೆ ಅಥವಾ ಆ ಒಂದು ಸೈಟನ್ನು ಕೊಂಡಿದ್ದರೆ ಅದು ಎ ಖಾತಾ ಆಗುತ್ತೆ. ಮತ್ತು ಕಾನೂನಲ್ಲಿ ಪಾಲನೆ ಮಾಡುವಂಥ ಯಾವುದೇ ಕ್ರಮವನ್ನು, ಪ್ರೊಸೀಜರನ್ನು ಕಂಪ್ಲೈ ಮಾಡದೆ ಹೋದರೆ, ಕಾನೂನು ಪ್ರಕಾರ ನಡ್ಕೊಳ್ಳದೆ ಇರ್ತಕ್ಕಂಥ ಯಾವ ಲೇಔಟ್ಗಳಿದೆ ಅದು ಬಿ ಖಾತಾ ಆಗುತ್ತೆ. ಆಯಿತಾ? ಮತ್ತು ಬಿ ಖಾತಾ ಎ ಖಾತಾ ಮಾಡ್ಕೋಬೇಕಾದ್ರೆ ಏನು ಮಾಡ್ಕೋಬೇಕು ಅಂತಲೂ ಹೇಳಿದ್ದೆ ನಾನು ನಿಮಗೆ. ಆ ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡಿಕೊಂಡ್ರೆ ಎ ಖಾತಾ ಆಗುತ್ತೆ. ಅದೇ ರೀತಿ ಈ ಗ್ರಾಮೀಣ ಪ್ರದೇಶದಲ್ಲಿ ನೀವೇನಾದರೂ ಒಂದು ವೇಳೆ ಕೃಷಿ ಭೂಮಿಯಲ್ಲಿ ಮಾಡಿದಂಥ ಸೈಟು, ಅಂದರೆ ರೆವಿನ್ಯೂ ಸೈಟು ಅಂತ ಇಟ್ಕೊಳ್ಳಿ,
ಈಗ ರಿಜಿಸ್ಟ್ರೇಷನ್ ನಿಂತು ಹೋಗಿದೆ, ಮಾಡ್ತಾ ಇಲ್ಲ ಅದನ್ನು. ಆದರೂ ನೀವು ಹಿಂದೆಲ್ಲ ಕೊಂಡಿದ್ದರೆ ಕಷ್ಟ ಆಗುತ್ತೆ, ನಿಮಗೆ ಈ ಖಾತಾ ಕೂಡ ಆಗಲ್ಲ. ಯಾಕಾಗಲ್ಲ ಅಂದರೆ ಆ ಈ ಖಾತಾ ಮಾಡಬೇಕಾದ್ರೆ ಈ ಸ್ವತ್ತು ಅಂತಕ್ಕಂಥ ಏನು ವೆಬ್ಸೈಟ್ ಇದೆ ಅಲ್ಲಿ ಹೋದರೆ ನೀವು ಇಂತಿಂಥ ಡಾಕ್ಯುಮೆಂಟ್ ಬೇಕು ಅಂತ ಕೇಳುತ್ತೆ, ಆ ಡಾಕ್ಯುಮೆಂಟ್ಗಳನ್ನೇ ಕೊಡಬೇಕು. ಉದಾಹರಣೆಗೆ ನೀವು ಕೊಂಡಿದ್ದಕ್ಕೆ ಕ್ರಯಪತ್ರ ಅಥವಾ ದಾನಪತ್ರ ಅಥವಾ ವಿಭಾಗ ಪತ್ರ ಆಯಿತಾ, ವಿಲ್ಲು ಇತ್ಯಾದಿಗಳನ್ನು ಕೇಳುತ್ತದು. ಈ ನೀವು ಕೃಷಿ ಭೂಮಿನ ಕನ್ವರ್ಷನ್ ಮಾಡದೆ ಅಂದರೆ ಕೃಷಿಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆ ಮಾಡಿಕೊಳ್ಳದೆ, ವಸತಿ ಉದ್ದೇಶಕ್ಕೆ ಪರಿವರ್ತನೆ ಮಾಡಿಕೊಳ್ಳದೆ ಅಲ್ಲಿ ಯಾವುದರ ಪ್ರಾಪರ್ಟಿ ಪರ್ಚೇಸ್ ಮಾಡಿದರೆ ಅದು ಈ ಖಾತೆ ಆಗೋದಿಲ್ಲ. ಇದು ನಿಮ್ಮ ಜ್ಞಾಪಕ ಇರಲಿ. ಈ ಥರ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಈ ತೊಂದರೆಗಳನ್ನು ಅನುಭವಿಸೋಕ್ಕೆ ರೆಡಿ ಇದ್ದರೆ ನೀವು ಬೇಕಾದ್ರೆ ಯಾವುದು ರೆವಿನ್ಯೂ ಸೈಟ್ ಕೊಂಡ್ಕೋಬೋದು. ರೆವಿನ್ಯೂ ಸೈಟ್ ಕೊಂಡ್ಕೊಳ್ಳದೆ ಇರೋದು ಭಾಳ ಉತ್ತಮ ಅನ್ನುವಂಥ ಮಾತನ್ನು ಹೇಳ್ತೀನಿ. ಕಮ್ಮಿ ರೇಟಿಗೆ ಸಿಗುತ್ತೆ ಅಂತನೋ, ಸಿಟಿಗೆ ಹತ್ತಿರ ಇದೆ ಅಂತನೋ ತೊಗೊಂಡ್ಬಿಡ್ತೀರಾ, ಆಮೇಲೆ ಕಷ್ಟಗಳನ್ನು ಮಾಡ್ತೀರಾ. ಏ ಖಾತಾ ಇಲ್ಲದೆ ಹೋದರೆ ನಿಮಗೆಲ್ಲ ಇದು ಬ್ಯಾಂಕಲ್ಲಿ ಲೋನ್ ಕೂಡ ಸಿಕ್ಕಲ್ಲ, ಗೊತ್ತಾಯ್ತಾ. ನೀವು ನಿಮ್ಮ ಖಾತೆ ಇರ್ತಕ್ಕಂಥದ್ದು ಮತ್ತು ಆ ಕಂದಾಯ ಕಟ್ತಕ್ಕಂಥದ್ದು ಆಗೋದಿಲ್ಲ, ಮತ್ತು ನಿಮ್ಮ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗಿಸ್ಬೋದು. ಯಾಕಂದರೆ ಇಂಥ ಭೂಮಿಯಲ್ಲಿ ಕೃಷಿ ಭೂಮಿಯಲ್ಲಿ ಸೈಟ್ ತೊಗೊಂಡು ಅದನ್ನು ವಸತಿ ಉದ್ದೇಶಕ್ಕೆ ಬಳಸ್ಕೊಳ್ತಿದ್ದೀರಾ ಅಂಥೇಳಿ ಇದು ನಿಮ್ಗೆ ಜ್ಞಾಪಕ ಇರಲಿ. ಇದೆಲ್ಲ ಗೊತ್ತಿದ್ದು ಜನ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದಾರೆ, ಅದು ಅವ್ರವ್ರ ಜವಾಬ್ದಾರಿ. ಅವರು ಅದು ಮುಂದೆ ಕಾನೂನು ಕ್ರಮಕ್ಕೆ ಗುರಿ ಆಗಬೇಕಾಗತ್ತೆ, ಗೊತ್ತಾಯ್ತಾ. ಈ ವಿಷಯ ಬಹಳ ಗಂಭೀರವಾದ್ದು. ಖಾತೆ ನೀವು ಪಂಚಾಯಿತಿಲಿ ಮಾಡಬೇಕಾದ್ರೆ ಯಾವ ಯಾವ ಆಸ್ತಿಗಳನ್ನು ಮಾಡ್ಬೋದು, ಅದಕ್ಕೆ ಯಾವ ದಾಖಲೆಗಳಿರಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ನೀವು ಈ ಖಾತೆ ಮಾಡೋದಕ್ಕೆ ಇಲ್ಲದಿರುವ ಯಾವುದೇ ಒಂದು ಆಸ್ತಿಯನ್ನು ಪಡೆದಿದ್ದೇ ಆದ ಪಕ್ಷದಲ್ಲಿ, ಅಂದರೆ ಕಾನೂನು ಪ್ರಕಾರ ಯಾವ ದಾಖಲೆಯ ಮೂಲಕ ಒಂದು ಆಸ್ತಿಯ ಮೇಲೆ ಮಾಲೀಕತ್ವ ಸಾಧಿಸಬೇಕೋ ಅಥವಾ ಮಾಲೀಕತ್ವ ನಿಮ್ಗೆ ಬರುತ್ತೋ ಅಂಥ ದಾಖಲೆಗಳನ್ನು ನೀವು ಕೊಟ್ಟರೆ ಈ ಸ್ವತ್ತಿನಲ್ಲಿ ನೀವು ಈ ಖಾತೆ ಮಾಡ್ಕೋಬೋದು. ಇಲ್ಲದೆ ಹೋದರೆ ಮಾಡ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಕಷ್ಟ ಅಲ್ಲ, ಕಷ್ಟ ಸಾಧ್ಯ, ಅಸಾಧ್ಯ ಅಂತೀವಲ್ಲ ಆ ಥರ ಆಗಿಬಿಡುತ್ತೆ. ಆದ್ದರಿಂದ ನೀವು ಗ್ರಾಮ ಠಾಣಾ ಪ್ರದೇಶ, ಸರ್ಕಾರದ ಹಕ್ಕುಪತ್ರ ಪಡೆದಿರ್ತಕ್ಕಂಥದ್ದು ಅಥವಾ ಮಂಜೂರಿ ಪತ್ರ ಪಡೆದಂಥ ಆಸ್ತಿ, ಇಲ್ಲ ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕೆ ಕನ್ವರ್ಟ್ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಂಡಂಥ ಸೈಟು, ಮತ್ತು ಇದು ಯಾವುದು ಲೇಔಟ್ ಅಪ್ರೂವಲ್ ಆದಂಥ ಒಂದು ಲೇಔಟು, ಬಡಾವಣೆ ಇತ್ಯಾದಿಗಳಲ್ಲೇ ನೀವು ಸೈಟ್ಗಳನ್ನು ತೊಗೊಂಡು ಆಸ್ತಿಗಳನ್ನು ತೊಗೊಂಡು ಇದ್ದರೆ ಒಳ್ಳೆಯದು. ಇಲ್ಲದೆ ಹೋದರೆ ಕೃಷಿ ಭೂಮಿಯನ್ನು ತೊಗೊಂಡು ಕೃಷಿ ಸೈಟು ಅಂದರೆ ರೆವಿನ್ಯೂ ಸೈಟನ್ನು ತೊಗೊಂಡು ಹೋದರೆ ಕಷ್ಟ ಆಗುತ್ತೆ. ಅದು ಪಂಚಾಯತ್ ವ್ಯಾಪ್ತಿಗೆ ಬರಲ್ಲ. ಭಾಳ ಜನ ತಿಳ್ಕೊಂಡಿದ್ದಾರೆ ಹಳ್ಳಿಲಿ ಬರ್ತಕ್ಕಂಥ ಎಲ್ಲ ಆಸ್ತಿಗಳು ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಅಂತ, ಮತ್ತು ಕಾನೂನು ಬಾಹಿರವಾಗಿ ಖಾತೆಗಳನ್ನು ಮಾಡ್ತಾಯಿದ್ದಾರೆ. ಅದು ತೊಂದರೆ ಆಗುತ್ತೆ. ನಾಳೆ ಕೋರ್ಟಿಗೆ ಹೋಗುವಂಥ ಪರಿಸ್ಥಿತಿ ಬಂದ್ರಂತೂ ನಿಮಗೆ ಬಹಳ ಕಷ್ಟವಾಗುತ್ತೆ. ಇದು ಜ್ಞಾಪಕ ಇರಲಿ. ಆದ್ದರಿಂದ ನೀವು ಕಾನೂನುಬದ್ಧವಾದ ಯಾವ ಆಸ್ತಿಯನ್ನು ನೀವು ಪಂಚಾಯಿತಿಯಲ್ಲಿ ಖಾತೆ ಮಾಡ್ಕೋಬೋದು ಅಂಥ ಆಸ್ತಿಗಳನ್ನೇ ಕೊಂಡು, ಅಂಥ ಪ್ರದೇಶಗಳಲ್ಲೇ ಇರುವಂಥ ಆಸ್ತಿಯನ್ನು ಕೊಂಡು ಮಾಲೀಕರಾಗೋದು ಒಳ್ಳೆಯದು, ಖಾತೆ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಖಾತೆ ಕೂಡ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.